ಎಸ್ ವೆಲ್ಕಮ್ ಬ್ಯಾಕ್. ತಲತಲಾಂತರದಿಂದ ಬಂದಿರುವಂತಹ ಒಂದು ಭೂಮಿ ಆ ಒಂದು ರೈತರಿಗೆ ಸಾಕಷ್ಟು ಅನ್ಯಾಯವಾಗ್ತಾ ಇದೆ. ತಲತಲಾಂತರದಿಂದ ನಂಬಿ ಬದುಕಿದಂತಹ ಭೂಮಿಯಿಂದ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ ಮುಂದಾಗಿರುವಂತಹ ಅರಣ್ಯ ಇಲಾಖೆಯ ವಿರುದ್ಧ ಅನ್ನದಾತರು ತಿರುಗಿ ಬಿದ್ದಿದ್ದಾರೆ. ಪ್ರಾಣ ಬಿಟ್ಟೆವು ಭೂಮಿಯನ್ನ ಬಿಡೋದಿಲ್ಲ ಅಂತ ಹೇಳಿ ತಿಪಟೂರಿನ ರೈತರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದಂತಹ ರೈತ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಕೆಟಿ ಗಂಗಾಧರನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಪೊರೇಟರ್ ಪರ ನೀತಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ರೈತರಿಗೆ ನೋಟಿಸ್ ಅನ್ನ ನೀಡಿ ಒಕ್ಕಲೆಬ್ಬಿಸಲಿಕ್ಕೆ ನಡೆಸ್ತಾ ಇರುವಂತಹ ತಂತ್ರದ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಈ ಒಂದು ಈಕಲಗೇರಿಯಿಂದ ತಿಪಟೂರಿನವರೆಗೂ ಕೂಡ ಬೃಹತ್ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ನಿಂದು ಐತಣ್ಣ. ಎಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲರೂ ಹಾಗಾಗಿ ನಿಮ್ಗೆ ಜೈಲಿಗೆ ಜೈಲಿ ನನ್ನ ಮಕ್ಕಳು ಅಂತ ಬಿಟ್ಟರು. ಈಗ ಏನಾಗ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾಳ ಹೊಂದಿದ್ದಾರೆ. ಯಾಕೆಂದ್ರೆ ನೇರವಾಗಿ ಮಾತಾಡೋಣ, ಕತ್ತುಮುಚ್ಚಿ ಮಾತಾಡಬೇಡ. ಅರಣ್ಯ ಇಲಾಖೆ ಇತ್ತು, ನನಗೆ ಸುಮ್ಮನಾಗಬೇಕು. ಅರಣ್ಯ ಇಲಾಖೆ ಇತ್ತು, ಅವರು ಡಿಒ ಇದ್ದ, ರೇಂಜ್ ಫಾರೆಸ್ಟ್ ಆಫೀಸರ್ ಇದ್ದ, ವಾಚರ್ ಇದ್ದ, ಫಾರೆಸ್ಟ್ ಇದ್ದ, ದನ ಕಾಯ್ತಿದ್ದ. ಅವತ್ತ ಇವರೆಲ್ಲ ನೀವು ಸಾಗುವಳಿ ಮಾಡಬೇಕಾದ್ರೆ ಅವತ್ತೇ ನಮ್ಮ ಭೂಮಿಗಳೇ ಇದು ಬರ್ಬೋದು ಅಂತ ಯಾಕೆ ಬಂದಿಲ್ಲ? ಅದು ಅದೇ ಸೀಕ್ರೆಟ್. ಅದನ್ನ ನೀವು ಸಾಗುವಳಿ ಮಾಡಿದ್ರಿ. ಯಾಕೆ ಅವ ಬಿಟ್ಟು ಅಂದ್ರೆ ಆಗ ಆ ಪರಿಭಾವಿತಾರಣ್ಯವನ್ನ ಇಂಡೀಕರಣಗೊಳಿಸಿದ್ರೆ ಜಾಯಿಂಟ್ ಸರ್ವೆ ಮಾಡಬೇಕು. ಎಲ್ಲಿವರೆಗೂ ಬರ್ತದೆ ಫಾರೆಸ್ಟ್ ಅಂತ ಹೇಳಿ ಅದನ್ನ ಖಾತ್ರಿ ಮಾಡಿಸಿ. ಅದೇನು ಬಹಳ ದೊಡ್ಡ ವಿಷಯ ಅಲ್ಲ, ಅದೇನು ಸರ್ಕಾರಕ್ಕೆ ದೊಡ್ಡ ಕೆಲಸ ಅಂತ ಭಾವಿಸ್ಕೋಬೇಡಿ. 15 ದಿವಸ ಮಾಡಾಕ್ಬಿಡ್ತಾರೆ ಅವರು ಕೆಲಸ ಅನ್ಸುತ್ತ, ಅದು ಮಾಡಲ್ಲ. ಅದನ್ನ ನೀವು ಮಾಡಿಸ್ಬೇಕು. ಆ ಮಾಡಿಸ್ಬೇಕು ಅಂತ ಯಾಕೆ ಅಂತಿದ್ರೆ ಆ ತಾಕತ್ ನಿಮಗಿರಬೇಕು. ಮಾಡೋ ಮಗನೇ ಬಾಗಿ ನಾಳೆ ಜಿಲ್ಲಾ ಪರಿಷತ್ ಚುನಾವಣೆ ಬರುತ್ತೆ, ಬಾ ಹಳ್ಳಿಗೆ. ಅವ್ನು ಯಾವ ವೇಷ ಹಾಕೊಂಡಾರು ಬರಲಿ, ಓದ್ ಹೊರಗೆ ಹಾಕಿ ಗೇಟಿಂದ ಆಚೆಗೆ, ಅವಾಗ ಆಟೋಮೆಟಿಕ್ ಕೆಲಸ ಆಗುತ್ತೆ. ಯಾರು ಬೈಬೇಡಿ. ಓಟ್ ಚೇಂಜ್ ಮಾಡ್ತೀವಿ ಅವ್ರು ಕೋಟಿಗಳು ರಾಜಕಾರಣಿಗಳು ಲಗಾಟ ಹೊಡಿತಾರೆ. ಈಗ ನೋಡಿ ಬಿಜೆಪಿ ಕಾಂಗ್ರೆಸ್ ಓಟ್ ಹಾಕಿದ್ರು ಮೊನ್ನೆ ರಾಜ್ಯಸಭೆಗೆ ಬರೋಣಪ್ಪ. ಅಂದ್ರೆ ಅವ್ರ ಹೊಡ್ಕೋಕ್ಕಾಗತ್ತೆ, ನಮ್ಗೆ ಯಾಕೆ ಹೊಡ್ಕೋಬಾರ್ದು? ಯಾಕೆ ಕೇಳಲ್ಲ ನೀವು? ಬಿಜೆಪಿ ಅವರು ದುಡ್ಡು ತಗೊಂಡು ಕಾಂಗ್ರೆಸ್ ಓಟ್ ಹಾಕ್ಕೊಡುತ್ತೆ. ನಾವು ಭೂಮಿ ಉಳಿಸೋರು, ಅನ್ನ ಕೊಡೋರು, ಹಾಲು ಕೊಡೋರು, ತರಕಾರಿ ಕೊಡೋರು, ಕಾಯಿಪಲ್ಯ ಕೊಡೋರು, ಮಾಂಸ ಕೊಡೋರು. ಮಾಂಸ ಈಗಾಗಲೇ ರಾಯಗಢ ಕೋಳಿ ಆಮದಂತೆ, ನಾಟಿ ಕೋಳಿ ಬೇಕಂತೆ, ಅದು ಬಹಳ ಒಳ್ಳೆ ನಾಟಿ ಕೋಳಿ ಕೊಡ್ತಾವ ಈಗಾಗಲೇ. ಅಂದ್ರೆ ನಾವಿರೋದು ಇವ್ರಿಗೆ ತಿನ್ನಕ್ಕೆ ಏನ್ ಅನ್ಬೇಕು, ಬಾಯಿ ಬಿಟ್ಟು ಬೆಳೆಯಕ್ಕಿರೋಲ್ಲ ಹೊರತು ನೀವೆಂಟು ಮಕ್ಕಳು ಸಾಕಲ್ಲ. ಅರ್ಥ ಆಯ್ತಾ? ನಾವೆಲ್ಲ ಯಾಕೆ ಕಮ್ಮಿಯಲ್ಲಿ ಅಂದ್ರೆ ಇವ್ರಿಗೆ ಯೋಗ್ಯವಾದಂತಹ ಆಹಾರವನ್ನು ಬೆಳೆದು ಅವ್ರ ಹೆಂಡತಿ ಮಕ್ಕಳು, ಅವ್ರ ಮಕ್ಕಳು IAS ಆಗ್ತಾರೆ, ನಮ್ಮ ಮಕ್ಕಳು ಕೂಲಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.